ನನಗೆ ಸ್ಟಿಲ್ ಇದು ವರ್ತ್ ಅಂತ ಅನ್ಸೋದಿಲ್ಲ. ವಾ ಫುಲ್ ಪ್ರೋದವ್ರ ಮಕ್ಕಳು ಇರಲ್ಲ, ನಮ್ಮ ಮೊಬೈಲ್ ಆಡೋಕ್ಕೆ ಬರ್ತಿಲ್ಲ, ಬಡ್ಡಿ ಮಗ ಮಾಡ್ಕೊಂಡಿದ್ರಿ. ಎಸ್, ಮತ್ತೊಂದು ಸ್ಪೆಷಲ್ ರಿವ್ಯೂಗೆ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನಾವು ಈ ನಥಿಂಗ್ ಫೋನ್ 2 ನನ್ನ ಪ್ರಾಮಾಣಿಕ ಆನೆಸ್ಟ್ ರಿವ್ಯೂನ ವಿತ್ ಎಕ್ಸ್ಪೀರಿಯನ್ಸ್ ಒಂದಿಗೆ ತಿಳಿಸ್ಕೊಟ್ಟಿದ್ದೆ. ತುಂಬಾ ಜನರಿಗೆ ಆ ವಿಡಿಯೋ ಇಷ್ಟ ಆಯ್ತು, ಒಳ್ಳೆ ಫೀಡ್ಬ್ಯಾಕ್ ಕೊಟ್ರು. ಇನ್ ಕೆಲವೊಂದ್ ಜನ ಈ ಫೋನ್ ಪರ್ಚೇಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಕೆಲವೊಂದ್ ಜನಕ್ಕೆ ನೆಗೆಟಿವಿಟಿ ಅಂತ ಅನಿಸ್ತು. ನಾನು ತುಂಬಾ ಇದನ್ನ ಹೈಲೈಟ್ ಮಾಡಿ ಮಾತಾಡ್ತಿದ್ದೀನಿ ಅಂತ ಅನಿಸ್ತು, ಬಟ್ ರಿಯಾಲಿಟಿ ಹೀಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ನೇ ನಾನು ಪ್ರಾಮಾಣಿಕವಾಗಿ ಮುಂಚೆ ಕೂಡ ಹೇಳಿದ್ದೆ, ಈಗ ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಾ ಇದೀನಿ. ಎಸ್, ಕೆಲವೊಂದ್ ಜನಕ್ಕೆ ಸತ್ಯ ಕಹಿ ಅನ್ಸತ್ತೆ, ಬಟ್ ಅದು ಇವತ್ತಿಲ್ಲ ನಾಳೆ ಗೊತ್ತಾಗತ್ತೆ ಯಾವ್ದು ರಿಯಾಲಿಟಿ ಇತ್ತು ಮತ್ತೆ ಇನ್ ಮುಂದೆ ಯಾವ್ದಿದೆ ಕೂಡ ನಿಮ್ಗೆ ಗೊತ್ತಾಗತ್ತೆ. ಎಸ್, ಇವತ್ತಿನ ವಿಡಿಯೋಲಿ ಕೂಡ ನಾನು ನಥಿಂಗ್ ಫೋನ್ 2 ಬಗ್ಗೆ ಮಾತಾಡಕ್ ಬಂದಿಲ್ಲ. ಎಸ್, ಇದು OnePlus Nord 3 ರೂಪಾಯಿ 34,000 ಕೊಟ್ಟು ನಾನೇ ಇದನ್ನ ಪರ್ಚೇಸ್ ಮಾಡಿದೀನಿ. ಲಾಸ್ಟ್ 10 ಡೇಸ್ ಇಂದ ಇದರಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ನಾನು ಡೈರೆಕ್ಟ್ಲಿ ಅನ್ಬಾಕ್ಸಿಂಗ್ ಎಲ್ಲ ಸ್ಕಿಪ್ ಮಾಡ್ಬಿಟ್ಟು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನ ಇದರೊಂದಿಗೆ ಕೂಡ ಶೇರ್ ಮಾಡ್ತಿದ್ದೀನಿ. ಪ್ರಾಮಾಣಿಕವಾಗಿ ಇದೇ ರೀತಿಯಾದ ರಿವ್ಯೂಸ್ ಗಳು ಇಷ್ಟ ಇತ್ತು ಅಂತಂದ್ರೆ ಲೈಕ್ ಮಾಡಬಹುದು, ಕನ್ನಡಿಗರಿಗೆ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸಹಾಯ ಕೂಡ ಮಾಡಬಹುದು. ಸೊ ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ. ಎಸ್, ಮೊದಲಾಗಿ ಈ ಫೋನ್ ನೋಡಕ್ಕೆ ಇನ್ ಹ್ಯಾಂಡ್ ಫೀಲ್ ಈ ರೀತಿ ಆಗಿದೆ. ಎಸ್, ನನಗೆ ಇದು 35,000 ಫೋನ್ ಇದೆ ಅಂತ ಫೀಲ್ ಕೈಯಲ್ಲಿ ಕೊಡ್ತಾ ಇದೆ. ಸೊ ಹಿಂದಿನ ಭಾಗ ನೀವು ನೋಡ್ಕೋಬಹುದು, ದೊಡ್ಡದಾಗಿ 2 ಸೆನ್ಸರ್ ಕಾಣಿಸ್ತಾ ಇದೆ, ಬಟ್ ಇಲ್ಲಿರೋದು 3 ಕ್ಯಾಮೆರಾ ಇದೆ, LED ಫ್ಲಾಶ್ ಮತ್ತು ಹಿಂದಿನ ಭಾಗ ಕಂಪ್ಲೀಟ್ಲಿ ಇದೊಂದು ಗ್ಲಾಸ್ ಬ್ಯಾಕ್. ಮತ್ತು ವಿಶೇಷ ಅಂದ್ರೆ ಇದು ಕೇವಲ 193 ಗ್ರಾಮ್ ಇದೆ. ಸೊ ಇರುವಂತ ವೇಟ್ ಬ್ಯಾಲೆನ್ಸಿಂಗ್ ಮತ್ತು ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಕಂಫರ್ಟೇಬಲ್ ಮತ್ತು ಒಳ್ಳೆ ಫೀಲ್ ಕೊಡುತ್ತೆ. ಆದರೆ ಇದನ್ನ ನೀವು ಒನ್ ಹ್ಯಾಂಡ್ ಅಲ್ಲಿ ಕಂಟ್ರೋಲ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಫೋನ್ ಕೈಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ವ್ಯಾಲ್ಯೂಮ್ ರಾಕರ್ ನ ಕಂಟ್ರೋಲ್ ಮಾಡಬಹುದು, ಬಟ್ ಲಾಕ್ ಇನ್ ಅಷ್ಟೊಂದು ಈಸಿಯಾಗಿ ಪ್ರೆಸ್ ಮಾಡಕ್ಕಾಗಲ್ಲ. ರೈಟ್ ಹ್ಯಾಂಡ್ ಅಲ್ಲಿ ಲಾಕ್ ನ ಕಂಟ್ರೋಲ್ ಮಾಡಬಹುದು, ವ್ಯಾಲ್ಯೂಮ್ ಅನ್ನ ಈ ರೀತಿಯಾಗಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗತ್ತೆ. ಸೊ ಇದು ಒನ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡೋದು ಈಸಿ ಅಲ್ಲ. ಇನ್ನು ಇದರಿಂದ ಫಿಂಗರ್ ಪ್ರಿಂಟ್ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲಿಲ್ಲ, ತುಂಬಾ ಕೆಳಗೆ ಕೊಟ್ಟವ್ರೆ. ನಾನು ಈ ಫೋನ್ ಇಟ್ಕೊಂಡೆ ಅಂತಂದ್ರೆ ಇಲ್ಲಿ ಮಿಡಲ್ ಅಲ್ಲಿ ನನಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಬೇಕು, ಬಟ್ ಇಲ್ಲಿ ತುಂಬಾ ಕೆಳಗಿದೆ, ಸ್ವಲ್ಪ ಸ್ಟ್ರಗಲ್ ಮಾಡ್ಕೋಬೇಕು ನಾನು ಈ ರೀತಿ ಅನ್ಲಾಕ್ ಮಾಡಬೇಕಾದ್ರೆ. ಎಸ್, ಫಿಂಗರ್ ಪ್ರಿಂಟ್ ಏನೋ ತುಂಬಾ ಕ್ವಿಕ್ ಮತ್ತು ಇದರಿಂದ ಅನಿಮೇಷನ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ, ಬಟ್ ಸರಿಯಾದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ ಇದರಿಂದ ಸೈಡ್ ಫ್ರೇಮ್ಸ್ ಏನಿದೆ ಇದು ಪ್ಲಾಸ್ಟಿಕ್ ಕೊಡ್ತಾ ಇದೆ. ಈ ಪ್ರೈಸ್ ಅಲ್ಲಿ ಮೆಟಲ್ ಕೊಡಬೇಕಾಗಿತ್ತು, ಬಟ್ ನಾನು ಈ ಫೋನ್ ಕಂಫರ್ಟೇಬಲ್ ಆಗಿ ಕೈಲಿ ಹಿಡ್ಕೋಬಲ್ಲೆ ಮತ್ತು ಲೈಕ್ ಲಾಂಗ್ ಟರ್ಮ್ ಈ ಫೋನ್ ಕೈ ಹಿಡ್ಕೊಂಡು ಯೂಸ್ ಮಾಡಬಹುದು, ವಿಡಿಯೋಸ್ ಗಳನ್ನ ನೋಡ್ಕೋಬಹುದು. ಇದ ಬಿಟ್ರೆ ಕೆಳಗಡೆ ನಿಮಗೆ ಸ್ಪೀಕರ್ ಸೀಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ನ ಕೊಡ್ತಾ ಇದ್ದಾರೆ. ಮೇಲಿನ ಭಾಗ ಲೈಕ್ ಅದೇ ನಿಮ್ಗೊಂದು ಈ ಸೈಲೆಂಟ್ ಕೀ, ಇದು ಸ್ಪೆಷಲ್ OnePlus ಫೋನ್ಸ್ ಗಳು ಮಾತ್ರ ಸಿಗುತ್ತೆ. ಒಟ್ಟಾರೆ ನನಗೆ ಈ ಫೋನ್ ಫಸ್ಟ್ ಲುಕ್ ಅಲ್ಲಿ ತುಂಬಾ 35,000 ಹತ್ರ ಪ್ರೀಮಿಯಂ ಡಿಸೈನ್ ಇದೆ, ಬಟ್ ಮೆಟಲ್ ಫ್ರೇಮ್ ಕೊಟ್ಟಿದ್ರೆ ಎಸ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಒಟ್ಟಾರೆ ನನ್ನ ಕೈಯಲ್ಲಿ ಬೇರೆ ಹೆವಿ ಫೋನ್ಸ್ ಗಳನ್ನ ಇದನ್ನ ಕಾಂಪೇರ್ ಮಾಡಿದ್ರೆ ನನಗೆ ಇದು ತುಂಬಾ ಇಷ್ಟ ಮತ್ತು ತುಂಬಾ ಕಂಫರ್ಟೇಬಲ್ ಡಿವೈಸ್ ಅಂತ ಅನಿಸ್ತು. ಇದು ಯಾವಾಗ ಈ ಫೋನ್ ಅಂತ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಈ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಕಂಡೆ ನನಗೆ ಇದೊಂದು ಅವರೇಜ್ ಪರ್ಫಾರ್ಮ್ ಮಾಡ್ತಿರುವಂತ ಬ್ಯಾಟ್ರಿ ಅಂತ ಅನ್ಸು. 5,000 mAh ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ ನ ಫಾಸ್ಟ್ ಊಕ್ ಚಾರ್ಜರ್ ನ ಕೊಡ್ತಾ ಇದ್ರೆ. ಸೊ OnePlus ಫೋನ್ಸ್ ಗಳಲ್ಲಿ ಇದೇ ವಿಶೇಷ, ಫಾಸ್ಟ್ ಚಾರ್ಜಿಂಗ್, ಅದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಎಸ್, ಇದರಿಂದ ಸ್ಕ್ರೀನ್ ಆನ್ ಟೈಮ್ ಏನಿದೆ ಕೆಲವೊಂದು ಟೈಮ್ 5-6 ಗಂಟೆ ಬರುತ್ತೆ, ಕೆಲವೊಂದು ಟೈಮ್ ನಿಮಗೆ 7-8 ಗಂಟೆ ಬರುತ್ತೆ. ನಾನು ಇದನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಯೂಸ್ ಮಾಡಿಲ್ಲ, ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇದನ್ನ ಯೂಸ್ ಮಾಡಿದ್ರೆ. ಸೊ ಇದು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ನನಗೇನು ಗೊತ್ತಾಗ್ಲಿಲ್ಲ, ಬಟ್ ಈ ಎಕ್ಸ್ಪೀರಿಯನ್ಸ್ ನಾನು ಹೆವಿ ಆಗಿ ಯೂಸ್ ಮಾಡಿದಾಗು, ಗೇಮ್ ಆಟ ಆಡಿದಾಗು ಮತ್ತೆ ರೆಗ್ಯುಲರ್ ಯೂಸ್ ಮಾಡಿದಾಗ ಕೂಡ ಸ್ಕ್ರೀನ್ ಆನ್ ಟೈಮ್ ಅಂತೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಇದರಲ್ಲಿ ಒಂದು ಹೊಸ ಅಪ್ಡೇಟ್ ನ ಕೂಡ ಕೊಟ್ಟಿದ್ರು, ಸ್ಪೆಷಲಿ ಬ್ಯಾಟ್ರಿ ಈ ಪರ್ಫಾರ್ಮೆನ್ಸ್ ಮತ್ತು ಈ ಆಪ್ಟಿಮೈಸೇಷನ್ ಫಿಕ್ಸ್ ಮಾಡೋ ಸಲುವಾಗಿ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ರು, ಅದನ್ನ ಕೂಡ ಅಪ್ಡೇಟ್ ಮಾಡಿದೀನಿ. ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಸರಿ ಬ್ಯಾಕಪ್ ಸಿಗಬಹುದೇನೋ ಗೊತ್ತಿಲ್ಲ. ಇದು ಬ್ಯಾಟ್ರಿನಲ್ಲಿ ಬೆಸ್ಟ್ ಪಾರ್ಟ್ ಅಂತಂದ್ರೆ ಕೇವಲ 15 ಮಿನಿಟ್ಸ್ ಒಳಗಡೆ ನಿಮ್ಮ ಫೋನ್ 60% ಚಾರ್ಜ್ ಆಗುತ್ತೆ. ಎಸ್, ಈ ಪ್ರೈಸ್ ರೇಂಜ್ ಅಲ್ಲಿ OnePlus ಒಳ್ಳೆ ಕೆಲಸ ಮಾಡ್ತಾ ಬಂದಿದೆ ಕೂಡ. ಸೊ ಎಸ್, ಇಲ್ಲಿ ಒಳ್ಳೆ ಆಪ್ಟಿಮೈಸೇಷನ್ ಒಂದಿಗೆ ಇನ್ನೊಂದು ಸ್ವಲ್ಪ ಒಳ್ಳೆ ಡಿವೈಸ್ ಗಳನ್ನ ಲಾಂಚ್ ಮಾಡಿ OnePlus. ಇನ್ನು ಈ ಫೋನ್ ಅಂತ ಬೆಂಕಿ ಫೀಚರ್ ಅಂತಂದ್ರೆ ಅದು ಇರುವಂತ ಡಿಸ್ಪ್ಲೇ 6.7 ಇಂಚಸ್ ಇರುವಂತ AMOLED 10-bit ನ HDR10+ ಡಿಸ್ಪ್ಲೇ, ಅದು 120 Hz ನ ರಿಫ್ರೆಶ್ ರೇಟ್ ಒಂದಿಗೆ. ಪ್ರಾಮಾಣಿಕವಾಗಿ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಕೋಬಹುದು. ಸೊ ಇದಿರುವಂತ ಕಲರ್ಸ್ ಗಳಾಗಿರ್ಲಿ, ವಿವಿಂಗ್ ಆಂಗಲ್ಸ್ ಗಳಾಗಿರ್ಲಿ, ಯೂಸೇಜ್ ಆಗಿರ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ನಾನು ಇದರಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮೂವಿಗಳನ್ನ ಕೂಡ ಇದರಲ್ಲಿ ನೋಡ್ಕೊಂಡಿದ್ದಾರೆ. ಎಸ್, ಇದಿರುವಂತ ಕಲರ್ ಅಕ್ಯುರೇಸಿ ಮತ್ತು ವಿವಿಂಗ್ ಆಂಗಲ್ಸ್ ಗಳೊಂದಿಗೆ ಇದ್ರಲ್ಲಿ ನಾನು 4K HDR ವಿಡಿಯೋಸ್ ನೋಡ್ಕೋಬಹುದು. ಹೈ ಕ್ವಾಲಿಟಿ, ಹೈ ರೆಸಲ್ಯೂಷನ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದೀನಿ. ಇಷ್ಟೇ ಅಲ್ಲದೆ ಇದ್ರಂತ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಏನಿದೆ ಇದು ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ. ನೀವು ಅದೊಂದು ಒಳ್ಳೆ 50,000-60,000 ಫೋನ್ ಕೈ ಹಿಡ್ಕೊಂಡು ಫೀಲ್ ಕೊಡಕ್ಕೆ ಈ ಹ್ಯಾಪ್ಟಿಕ್ ಮೋಟರ್ಸ್ ಏನಿದೆ ಇದು OnePlus ಅಲ್ಲೇ ನನಗೆ ತುಂಬಾ ಇಷ್ಟ ಆಗತ್ತೆ. ಮತ್ತು ಇದೇ ಪ್ರೈಸ್ ರೇಂಜ್ ಅಲ್ಲಿ ನಾನು ಬೇರೆ ಫೋನ್ಸ್ ಗಳನ್ನ ಔಟ್ಡೋರ್ ಎಲ್ಲ ಟ್ರೈ ಮಾಡಿದೆ, ಅಲ್ಲಿ 1000-1500 ಪೀಕ್ ಬ್ರೈಟ್ನೆಸ್ ಕೊಟ್ಟರು ಕೂಡ ಇಷ್ಟೊಂದು ಬ್ರೈಟ್ನೆಸ್ ಮತ್ತು ಇಷ್ಟೊಂದು ಕಲರ್ಫುಲ್ ಡಿಸ್ಪ್ಲೇ ನೋಡ್ಕೊಂಡಿಲ್ಲ. ಬಟ್ ಇಲ್ಲಿ 1450 ಪೀಕ್ ಬ್ರೈಟ್ನೆಸ್ ಇದೆ. ಔಟ್ಡೋರ್ ವಿಡಿಯೋಸ್ ನೋಡ್ಬೇಕಾದ್ರೆ
ಅಂದ್ರೆ ಯೂಸ್ ಮಾಡ್ಬೇಕಾದ್ರೆ ಯಾವುದೇ ಕಮ್ಮಿ ಇದೆ ಅಂತ ಅನಿಸಲಿಲ್ಲ. ಸೊ ಇದ್ರಂತ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಏನಿದೆ, ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಸಖತ್ತಾಗಿದೆ. ಈ ಪ್ರೈಸ್ ರೇಂಜ್ ಅಲ್ಲಿ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಡಿಸ್ಪ್ಲೇ, ತುಂಬಾ ಒಳ್ಳೆ ಫೀಚರ್ ಇದೆ. ಇನ್ನು ಯಾವಾಗ ಈ ಫೋನ್ ಇಂದ ಪರ್ಫಾರ್ಮೆನ್ಸ್ ಹೋಗ್ತೀವಿ, ಇಲ್ಲಿ ಸ್ವಲ್ಪ ನಾನು ಡಿಸ್ಅಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಕೋಬಹುದು. ಎಸ್, ನಮ್ಮ ರೆಗ್ಯುಲರ್ ಡೇ ನಲ್ಲಿ ನಮ್ಮ ಹತ್ರ ತುಂಬಾ ಫೋನ್ಸ್ ಗಳು ಬರುತ್ತೆ, ತುಂಬಾ ಬಿಫೋರ್ ಎಂಬಾರ್ಗೋ ಪ್ರೋಡ್ಸ್ ಇರ್ತದೆ, ಅದನ್ನ ತೋರ್ಸಂಗಿಲ್ಲ ಈ ಫೋನ್ಸ್ ಗಳನ್ನೆಲ್ಲ. ಇನ್ನು ಇಲ್ಲೇನ್ ಫೋನ್ ಇದೆ, ನನ್ನ ಜೇಬಲ್ ಒಂದಿದೆ. ಬಟ್ ಇದೇ ರೀತಿಯಾಗಿ ನಾವು ಟೆಸ್ಟ್ ಮಾಡೋಗೋಸ್ಕರ ಎಲ್ಲ ಟೀಮ್ ಕುತ್ಕೊಂಡು ನಾವು ಫೋನ್ಸ್ ಗಳನ್ನ ಟೆಸ್ಟ್ ಮಾಡ್ತಾ ಇರ್ತೀವಿ. ಯಾರು ಬಿಜೆ ಮಾತಾಡ್ತಿರ್ತಾರೆ, ಯಾರು ಫೋನ್ಸ್ ಕ್ಯಾಮ್ರಾ ಎಲ್ಲ ಟೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಒಟ್ಟಾರೆ ನಾವು ಇನ್ಫಾರ್ಮೇಶನ್ ಎಕ್ಸ್ಪೀರಿಯನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಶೇರ್ ಮಾಡ್ತಿರ್ತೀವಿ. ಸೊ ಈ ಫೋನ್ ಅಂತ ಎಕ್ಸ್ಪೀರಿಯನ್ಸ್ ಏನಿದೆ, ನಾರ್ಮಲಿ ನಾವು 15-20 ಸಾವಿರ ಅಥವಾ 25 ಸಾವಿರ ರೂಪಾಯಿ ಫೋನ್ಸ್ ಗಳಲ್ಲಿ ಈ ಬ್ಲಾಟ್ವೇರ್ಸ್ ಗಳು, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳು, ಆಡ್ಸ್ ಎಲ್ಲ ತುಂಬಾ ಬರ್ತಿರುತ್ತೆ. ಬಟ್ ನಾನು ಈ ಪ್ರೈಸ್ 30-34 ಸಾವಿರ ರೂಪಾಯಿ ನೋಡ್ತಾ ಇದೀನಿ. ಸೊ ಇದ್ರಲ್ಲಿ ಕೂಡ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಅದು ಯಾವುದೇ ಬ್ಲಾಟ್ ಅವರ್ ಅಪ್ಲಿಕೇಶನ್ಸ್ ಗೆಲ್ಲ ಮತ್ತು ಆಡ್ಸ್ ಕೂಡ ಇಲ್ಲ. ಬಟ್ ನಿಮ್ಗೆ ಇಲ್ಲಿ ಈ ಒನ್ ಪ್ಲಸ್ ಆಕ್ಸಿಜನ್ OS ಏನಿದೆ, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗಲ್ಲ. ಈಗ ಆಲ್ರೆಡಿ ನಾನು ನಥಿಂಗ್ ಫೋನ್ 2 ನಲ್ಲಿ ಕಾರ್ ಪೈನವರು ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹವಾ ಮಾಡಿ ಸೆಟ್ ಮಾಡ್ತಾ ಇದ್ದಾರೆ. ಸೊ ಆ OS ಸಾಕಾಗಿತ್ತು. ಬಟ್ ಇಲ್ಲಿ ಸೇಮ್ ಟು ಸೇಮ್ ಇದು ಕಲರ್ OS ತರನೇ ಇದೆ. ಬಟ್ ಇದು ಆಕ್ಸಿಜನ್ OS ಒನ್ ಪ್ಲಸ್ ಅವ್ರಿಗೆ. ಸೊ ಅದೇ ರೀತಿ ಐಕಾನ್ಸ್ ಗಳಿದೆ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಫೀಚರ್ ಇಲ್ಲ. ಬಟ್ ಮುಂಚೆ OS ಏನಿತ್ತು ಅದು ಸಖತ್ತಾಗಿತ್ತು. ಬಾಕಿ ಆಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಎಲ್ಲ ಚೆನ್ನಾಗಿದೆ. LPDDR5X RAM ಒಂದಿಗೆ UFS 3.1 ಸ್ಟೋರೇಜ್ ನೋಡ್ತಾ ಇದ್ವಿ. ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೀಚರ್ ಬೇಕು ಮತ್ತು ಇದಕ್ಕೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಫೀಚರ್ಸ್ ಅಂತ ನಾವು ಕರಿಬಹುದು. ಬಾಕಿ ಔಟ್ ಆಫ್ ದ ಬಾಕ್ಸ್ Android 13 ಒಂದಿಗೆ ಇದರಂತ ಎಕ್ಸ್ಪೀರಿಯನ್ಸ್ ಮತ್ತು ಸಾಫ್ಟ್ವೇರ್ ಇಶ್ಯೂ ಎಲ್ಲ ಇಲ್ಲಿ ನಿಮಗೆ ಕಂಟಿನ್ಯೂಸ್ಲಿ ಅಪ್ಡೇಟ್ ಗಳು ಕೊಡುತ್ತೆ. ಮತ್ತು ಒನ್ ಪ್ಲಸ್ ಸದ್ಯದ ಟೈಮ್ ಅಲ್ಲಿ ಇದ್ರ ಮೇಲೆ ತುಂಬಾ ಒಳ್ಳೆ ಕೆಲಸ ಮಾಡಲಿದೆ. ಇದು ಒಳ್ಳೆ ಕಮ್ ಬ್ಯಾಕ್ ಒಂದಿಗೆ ಬರುವಂತ ಡಿವೈಸ್ ಆಗಿದ್ದು, ಇದ್ರ ಮೇಲೆ ಜಾಸ್ತಿ ಕೆಲಸ ಮಾಡಿದ್ರೆ ಒನ್ ಪ್ಲಸ್ ತನ್ನ ಬ್ರಾಂಡಿಂಗ್ ನ ಮತ್ತೆ ಇಂಡಿಯಾದಲ್ಲಿ ಉಳಿಸ್ಕೊಳ್ಳುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಇದು ಯಾವಾಗ ರಿಯಲ್ ಪರ್ಫಾರ್ಮೆನ್ಸ್ ಗೆ ಇದರಲ್ಲಿ ಮೀಡಿಯಾಟಿಕ್ ನ 9000 ಇದೊಂದು ಹೊಸ ಚಿಪ್ ಸೆಟ್ ಇದೆ. ಇದೊಂದು ವೆಲ್ ಆಪ್ಟಿಮೈಸ್ಡ್ ಅಂತ ನನಗೆ ಅನಿಸಲಿಲ್ಲ. ನಾನು ಇದರಲ್ಲಿ CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಸೊ ಅಲ್ಲಿ ಅವರೇಜ್ ಅಂತಂದ್ರೆ ಅವರೇಜ್ ಪರ್ಫಾರ್ಮೆನ್ಸ್ ಬಂತು. ಇಷ್ಟೇ ಇದರಲ್ಲಿ ಅಂತೂ ಸ್ಕೋರ್ಸ್ ಕೂಡ ಚೆಕ್ ಮಾಡಿದ್ವಿ. ಹತ್ರ 9,35,000 ಹತ್ರ ಇದು ಸ್ಕೋರ್ ನ ನೋಡ್ಕೊಂಡಿದ್ವಿ. ಸೊ ಇದೇನು ವಿಶೇಷ ಮತ್ತು ತುಂಬಾ ದೊಡ್ಡದಾಗಿದೆ ಅನ್ನೋವಾಗಿಲ್ಲ. ಇದೇ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಐಕು ನಿಯೋ 7 Pro ಎಲ್ಲ 12-13 ಲಕ್ಷ ತನಕ ರ್ಯಾಂಕಿಂಗ್ ಬರ್ತಾ ಇದೆ. ಸೊ ಅದ್ರ ಮುಂದೆ ಇದೇನು ದೊಡ್ಡ ವಿಶೇಷ ಅಲ್ಲ. ಬಟ್ ಇದ್ರಂತ ಎಕ್ಸ್ಪೀರಿಯನ್ಸ್ ನಾನೊಂದ್ಸರ್ತಿ ನಿಮ್ಗೆ ಲೈವ್ ಗೇಮಿಂಗ್ ಅಲ್ಲಿ ಕೂಡ ತೋರಿಸ್ತಿದೀನಿ ನೋಡಿ. ಇಲ್ಲೇ ಬಂದು ಹೊಡೆದಾಡ್ತಾರ ಮಕ್ಕಳು. ವಾ, ಫುಲ್ ಪ್ರೋದವ್ರ ಮಕ್ಕಳು ಇರಲ್ಲ. ನಮ್ಮ ಮೊಬೈಲ್ ಆಡೋಕ್ಕೆ ಬರ್ತಿಲ್ಲ. ಇಲ್ಲೇ ಬಡ್ಡಿ ಮಗ ಮಾಡ್ಕೊಂಡಿದ್ರಿ ನೋಡಿ ಮಗನೇ. ಪ್ರೆಸ್ ಆಗ್ತಿಲ್ಲ ಬಟನಿಗೂ ಮಗಂದು. ನಡಿ ಮಗನ, ಸುಮ್ಮನೆ ಇಲ್ಲೇ ನಮಗೆ ಮುಂದೆ ಆಟ ಆಡ್ತಾನೆ ಮಗ. ಓ ಶೆಟ್, ಸತ್ತೋದೆ. ಬಟ್ ನಾನು ಬುಲೆಟ್ ಸ್ಪ್ರೇ ಮಾಡಿದ್ರು ಕೂಡ ಸ್ಪ್ರೇ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ ಮಗನ, ಇಲ್ಲಿ ಮತ್ತೆ ಬರ್ತಾನೆ ಇಲ್ಲಿ ಮತ್ತೊಬ್ಬ. ಶೇಟ್ ಆಡೋಕ್ಕಾಗ್ತಿಲ್ಲ ಸರಿಯಾಗಿ. ಯಾಕೋ ಇದು ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಆಯಿತಾ. ಸೊ ಬೇರೆ ಗೇಮ್ ಪ್ಲೇ ಕಂಪೇರ್ ಮಾಡಿದ್ರೆ ಒಂದು ನನಗೆ ಆಡೋಕ್ಕೂ ಆಗ್ತಿಲ್ಲ, ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸಖತ್ತಾಗಿದೆ ಅಂತ ಹೇಳ್ತಲ್ಲ. ನೋಡು ಮಗನ, ಓಡಲಾಗಲ್ಲ ಅಂತೆ. ಫುಲ್ ಜೋರಾಗಿ ಆಡ್ತವ್ರ ಮಕ್ಕಳು ಇವರು, ಫುಲ್ ಪ್ರೋದರ್. ಇಲ್ಲೇ ಒಂದು ಫಾಕ್ 2 ಬುಲೆಟ್ ಸತ್ತೋದ. ಎಕ್ಸ್ಪೀರಿಯನ್ಸ್ ಓಕೆ. ನೋಡಿ 2 ಬುಲೆಟ್ ಹೋಯ್ತು. ಸೊ ಇದು ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನಾನು ಡೆಡ್ ಆಗ್ತಿದ್ದೀನಿ ಅಷ್ಟೇ. ನೇಡ್ ಹಾಕೋಣ. ಹೀನಾಯ ಸೋಲ್ ಅಂತ ಹಾಕಬಹುದು. ನನಗೆ ಸರಿಯಾಗಿ ಆಡೋಕ್ಕೂ ಬರಲಿಲ್ಲ, ಮತ್ತೆ ಇದ್ರಂತ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೊಂದು ಸಖತ್ತಾಗಿದೆ ಅಂತ ನನಗೆ ಅನಿಸಿದೆ. ಪ್ರಾಮಾಣಿಕವಾಗಿ 1-2 ಆಟ, ಅದು TDM ಆಟ ಆದ ತಕ್ಷಣ ಸ್ವಲ್ಪ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಇದನ್ನ ಲೈಕ್ 1-2 ಗಂಟೆ ಗೇಮ್ ಕೈಲಿ ಹಿಡ್ಕೊಂಡಿದ್ದೀರಾ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಬಿಸಿ ಆಗುತ್ತೆ ಅಂತ ಹೋಗ್ಬೋದು. ಕಂಪೇರ್ ಟು ಬೇರೆ ಐಕು ಸೀರೀಸ್ ಅಂತ ಮತ್ತು ಈ ನಥಿಂಗ್ ಫೋನ್ ಜೊತೆ ಕಂಪೇರ್ ಮಾಡಿದಾಗ ಸ್ವಲ್ಪ ಇದು ಜಾಸ್ತಿ ಬಿಸಿ ಆಯ್ತು. ನನ್ನ ಪ್ರಕಾರ ಇಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಲ್ಲಿ 8 Gen 1 ಏನಾದ್ರು ಕೊಟ್ಟಿದ್ರಪ್ಪ ಅಂದ್ರೆ ಎಸ್, ಇದೊಂದು ಬೆಸ್ಟ್ ಮತ್ತೊಂದು ವ್ಯಾಲ್ಯೂ ಫಾರ್ ಮೆನಿ ಡಿವೈಸ್ ಅಂತ 100% ನಾನು ಕರಿತಿದ್ದೆ. ಬಟ್ ಈ ಪ್ರೊಸೆಸರ್ ನ ಅವ್ರು ಬೇರೆ ಮತ್ತೊಂದು ಫೋನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕೊನೆಗೆ ತಿಳಿಸ್ತೇನೆ. ಇನ್ನು ಕೊನೆಯದಾಗಿ ನಮ್ಮ ಫೇವರೇಟ್ ಪಾರ್ಟ್ ಇರುವಂತ ಕ್ಯಾಮ್ರಾ. ಎಸ್, ಇದರಲ್ಲಿ ಮೇನ್ 50 ಮೆಗಾ ಪಿಕ್ಸೆಲ್ ಸೋನಿ IMX 890 ಸೆನ್ಸರ್, ಮತ್ತೊಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್, 2 ಮೆಗಾ ಪಿಕ್ಸೆಲ್ ಮತ್ತೊಂದು ಸೆನ್ಸರ್ ನ ಕೊಡ್ತಾ ಇದ್ರೆ. ಎಸ್, ನಾನಿಲ್ಲಿ ತುಂಬಾ ಡಿಫರೆಂಟ್ ಕಂಡೀಷನ್ ಅಲ್ಲಿ ತುಂಬಾ ಕತ್ಲೆನಲ್ಲಿ ಫೋಟೋ ತೆಗೆದಿದ್ದೀನಿ, ಡೇ ನಲ್ಲಿ ತೆಗೆದಿದ್ದೀನಿ, ಔಟ್ಡೋರ್ ತೆಗೆದಿದ್ದೀನಿ. ಸೊ ಇಲ್ಲಿ ಇಮೇಜ್ ಸ್ಯಾಂಪಲ್ಸ್ ಗಳನ್ನ ನೋಡ್ಕೋಬಹುದು. ಹೆವಿ ಅಂದ್ರೆ ಹೆವಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಪಿಕ್ಚರ್ ಸೇಮ್ ಇದೆ, ಇದು ಪಿಕ್ಚರ್ ಸೇಮ್ ಇದೆ. ಬಟ್ ಒಂದರಲ್ಲಿ ಕತ್ಲೆ ಬರುತ್ತೆ, ಒಂದರಲ್ಲಿ ಡಾರ್ಕರ್ ಬೆಳಕು ಸ್ಯಾಚುರೇಷನ್ ಜಾಸ್ತಿ ಬರುತ್ತೆ. ಸೇಮ್ ಇದೇ ರೀತಿಯಾಗಿ ಬೇರೆ ಬೇರೆ ಪಿಕ್ಚರ್ಸ್ ಗಳನ್ನ ನೋಡ್ಕೋಬಹುದು. ಒಂದರಲ್ಲಿ ಬೆಳಕು ಚೆನ್ನಾಗಿದೆ, ಒಂದರಲ್ಲಿ ಕತ್ಲೆ ಆಗಿದೆ. ಇದು
ಇದು ಯಾಕೆ ಈ ರೀತಿ ಇಮೇಜ್ ಪ್ರೊಸೆಸಿಂಗ್ ಆಗೋದು ಗೊತ್ತಿಲ್ಲ, ಬಟ್ ಒಂದೊಂದು ಪಿಕ್ಚರ್ಸ್ ಗಳು ಮಾತ್ರ ಅಲ್ಟಿಮೇಟ್ ಗುರು, ಏನ್ ಕ್ಲಾರಿಟಿ ಮತ್ತು ಕಲರ್ ಸ್ಯಾಚುರೇಷನ್ ಎಲ್ಲ ಸಖತ್ತಾಗಿ ಮ್ಯಾನೇಜ್ ಮಾಡುತ್ತೆ. ಬಟ್ ಇದು ಸಾಫ್ಟ್ವೇರ್ ಜೊತೆಗೆ ಫಿಕ್ಸ್ ಆಗತ್ತೆ ಅಂತ ಅನ್ಕೋತೀನಿ. ಇದೇ ರೀತಿಯಾಗಿ ನ್ಯಾಚುರಲ್ ಕಲರ್ಸ್ ಗಳು ಕೆಲವೊಂದರಲ್ಲಿ ತುಂಬಾ ಓವರ್ ಸ್ಯಾಚುರೇಷನ್ ಮತ್ತು ಎಲೆಗಳು ಹಸಿರೆಲ್ಲ ತುಂಬಾ ಜಾಸ್ತಿ ಆದಾಗ ಫೀಲ್ ಕೊಡುತ್ತೆ. ಬಾಕಿ ಇಂಡೋರ್ ಎಲ್ಲ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳಿದೆ, ಔಟ್ಡೋರ್ ಕೂಡ ಟ್ರೈ ಮಾಡಿದೆ. ಇಲ್ಲಿ ಇಮೇಜ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮತ್ತು ಕೆಲವೊಂದರಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಇನ್ನು ಅಲ್ಟ್ರಾ ವೈಡ್ ಅಲ್ಲಿ ಕೂಡ ಅಷ್ಟೇ, ಇಲ್ಲಿ ಕ್ಲಾರಿಟಿ ಚೆನ್ನಾಗಿದೆ. ಇದು ನಾರ್ಮಲ್ ಸೆನ್ಸರ್ ಅಲ್ಲ, ಇದು ಕೂಡ ಸೋನಿ ಸೆನ್ಸರ್ ಕೊಟ್ಟವ್ರೆ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳನ್ನ ನಾನು ನೋಡ್ಕೋಬಹುದು. ಇನ್ನು ಪೋರ್ಟ್ರೇಟ್ ಹೋದ್ವಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಫೋಕಸಿಂಗ್ ಏನೋ ಇಶ್ಯೂ ಗೊತ್ತಿಲ್ಲ. ಸೊ ಯಾವಾಗ ನಾನು ಮುಖದ ಮೇಲೆ ಫೋಕಸ್ ಮಾಡಿರ್ತೀವಿ, ಬ್ಲರಿ ಒಂದ್ ಸ್ವಲ್ಪ ವೈಟ್ ಬೇರೆನೆ ತೋರಿಸ್ಬಿಡುತ್ತೆ, ಚೈನೀಸ್ ಫೇಸ್ ತರ ಮಾಡ್ಬಿಡುತ್ತೆ. ಸೊ ಇದು ಕ್ಲಾರಿಟಿ ಒಂದಿಗೆ ಇಲ್ಲ, ಬಟ್ ಇಲ್ಲಿ ಅಡ್ಜಸ್ಟ್ ನೆಲ್ಲ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಕೆಲವೊಂದು ಪಿಕ್ಚರ್ಸ್ ಗಳು ಓಕೆ ಅಂತ ಅನಿಸ್ತು, ಬಟ್ ಕೆಲವೊಂದು ರೀತಿಯಾಗಿ ವೈಟ್ ಕಾಣಿಸುತ್ತೆ. ಇನ್ನು 2 ಮೆಗಾ ಪಿಕ್ಸೆಲ್ ಈ ಸೆನ್ಸರ್ಸ್ ಅಂತೂ ನಾವು ಟ್ರೈ ಮಾಡೋದೇ. ಇನ್ನು ಯಾವಾಗ ಸೆಲ್ಫಿಗೆ ಹೋಗ್ತೀವಿ 16 ಮೆಗಾ ಪಿಕ್ಸೆಲ್ ನ ಇದು ಕೂಡ ಸೋನಿ ಸೆನ್ಸರ್ ಕೊಡ್ತಾ ಇದ್ರೆ, ಎಸ್ ಇಲ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನಾವು ಸೆನ್ಸರ್ ನೋಡ್ತಾ ಇದ್ವಿ. ಬಟ್ ಅದರ ಔಟ್ಪುಟ್ ಒಂದಿಗೆ ನಾವು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಕೆಲವೊಂದು ಟೈಮ್ ಚೆನ್ನಾಗಿರುವಂತ ಇಮೇಜಸ್ ಗಳು ಬರುತ್ತೆ, ಬಟ್ ಕೆಲವೊಂದು ಟೈಮ್ ಇಂಡೋರ್ ಆಗಿರ್ಲಿ ಮತ್ತು ನೈಟ್ ಅಲ್ಲಿ ಬಂದೆ ಅಂತಂದ್ರೆ ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಮತ್ತು ಕ್ವಾಲಿಟಿ ಪಿಕ್ಚರ್ಸ್ ಗಳು ಅಂತ ಅನ್ಸಲ್ಲ. ಬಟ್ ಒಂದು ಲೆವೆಲ್ ಆಗಿ ಚೆನ್ನಾಗಿರುವಂತ ಕ್ಯಾಮ್ರಾ ಅಂತಾನೆ ಹೇಳ್ಕೋಬಹುದು. ಇನ್ನು ಸೆಲ್ಫಿನಲ್ಲಿರುವಂತ ವಿಡಿಯೋ ನೋಡಿ, ನಾನು ತುಂಬಾ ಟೆಸ್ಟ್ ಮಾಡಿದೀನಿ, ಬಟ್ ವಿಡಿಯೋನಲ್ಲಿ ಮಾತಾಡಿದೀನಿ, ಕೇಳಿಸ್ಕೊಳ್ಳಿ. ಎಸ್ ಈ ವಿಡಿಯೋ ಏನ್ ನೋಡ್ತಾ ಇರೋದು 1080p ರೆಕಾರ್ಡ್ ಆಗ್ತಾ ಇದೆ. ಸೊ ನನ್ನ ಸ್ಕಿನ್ ಮಾತ್ರ ಸಖತ್ತಾಗಿ ಕಾಣಿಸ್ತದೆ. ಬಟ್ ಸ್ವಲ್ಪ ಈ ಕಡೆ ಬಂದಂದ್ರೆ ನೋಡಿ ಕಲರಿಂಗ್ ಯಾವ ರೀತಿ ಇದೆ, ಇಲ್ಲಿ ಚೆನ್ನಾಗಿ ಬರುತ್ತೆ. ಕಲರ್ ಮ್ಯಾನೇಜ್ಮೆಂಟ್ ಇದಕ್ಕೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಸೊ ನೋಡಿ ಇವಾಗ ಇಲ್ಲಿ ಸ್ವಲ್ಪ ಮತ್ತೆ ಬೆಳಗ್ಗೆ ಬಂದ ತಕ್ಷಣ ಬೆಳಕಿಗೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಮಾಡುತ್ತೆ. ಸ್ವಲ್ಪ ಈ ಕಡೆ ಬಂದಂತಂದರೆ ಇಲ್ಲಿ ಇನ್ಸ್ಟೆಂಟ್ಲಿ ಬೆಳಕು ತಗೋರುತ್ತೆ. ಬಟ್ ಕತ್ಲಾಗಿ ಬಂದರೆ ಎಸ್ ಇದು ಡೇನಲ್ಲೇ ಈ ರೀತಿ ಆಗ್ತದೆ, ನೈಟಲ್ಲಿ ಸರಿಯಾಗಿಲ್ಲ. ಇನ್ನು ನೆಕ್ಸ್ಟ್ ನೀವು ರಿಯರ್ ಕ್ಯಾಮ್ರಾ ಕೂಡ ವಿಡಿಯೋ ನೋಡಿ, ಇಲ್ಲಿ ಕೂಡ ಹೇಗಿದೆ. ಎಸ್ ಈ ವಿಡಿಯೋ ಏನು ನೋಡ್ತಾರೆ ಇದು 4K 30 FPS ರೆಕಾರ್ಡ್ ಆಗ್ತಾ ಇದೆ. ಸ್ವಲ್ಪ ನಾನು ಇವಾಗ ಮೂವ್ ಆಗ್ತಿದ್ದೀನಿ, ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೊ ಆ ರೇಂಜಿಗೆ ಖರಾಬ್ ಆಗಿದೆ ಅಂತ ಹೇಳ್ತಲ್ಲ. ಬಟ್ ಇವಾಗ ನಾನು ಕತ್ಲೆನಲ್ಲಿ ಬಂದೆ, ಇಲ್ಲಿ ಕಲರ್ ಫೋಕಸಿಂಗ್ ಚೆನ್ನಾಗಿದೆ. ಮತ್ತೆ ಪುನಃ ನಾನು ಬೆಳಕಲ್ಲಿ ಬರ್ತೀನಿ. ಎಸ್ ಕಲರ್ ಮತ್ತು ಲೈಟ್ ಏನಿದೆ ಇದು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಕ್ಯಾಮ್ರಾ ರಿಯರ್ ಅಲ್ಲಿ ನನಗೆ ಓಕೆ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಒಟ್ಟಾರೆ ಇದರಿಂದ ಕ್ಯಾಮ್ರಾ ಸೆನ್ಸರ್ಸ್ ಗಳು ಚೆನ್ನಾಗಿದೆ, ಬಟ್ ಆ ರೀತಿಯಾದ ಪರ್ಫಾರ್ಮೆನ್ಸ್ ಮತ್ತು ಆಪ್ಟಿಮೈಸೇಷನ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಕೆಲವೊಂದು ಪಿಕ್ಚರ್ಸ್ ಗಳು ಸಖತ್ತಾಗಿದೆ, ಬಟ್ ಕೆಲವೊಂದು ಕನ್ಫ್ಯೂಸ್ ಮಾಡುತ್ತೆ. ಸೊ ಹೀಗಾಗಿ ಇದು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಲ್ಲ, ತುಂಬಾ ಕೆಟ್ಟದಾಗಿದೆ ಅಂತ ಹೇಳಲ್ಲ. ಕೆಲವೊಂದು ಟೈಮ್ ಅಲ್ಲಿ ಇದು ಸರಿಯಾಗಿ ಪಿಕ್ಚರ್ಸ್ ಗಳು ಕೊಡುತ್ತೆ. ಹೋಪ್ಫುಲಿ ಇದು ಸಾಫ್ಟ್ವೇರ್ ಅಪ್ಡೇಟ್ಸ್ ಗಳಿಂದ ಫಿಕ್ಸ್ ಆಗತ್ತೆ, OnePlus ಮಾಡ್ಲಿ ಅಂತ ಅನ್ಕೋತೀನಿ. ಹಾಗಾದ್ರೆ ಕೊನೆಯದಾಗಿ OnePlus Nord 3 ನಾನು ಪರ್ಚೇಸ್ ಮಾಡಬಹುದಾ 34,000 ರೂಪಾಯಿಗೆ? ಇದು ಹೇಗೆ ಅನ್ಸುತ್ತೆ, ವರ್ತ್ ಇದೆಯಾ ಅಂತ ಕೇಳಿದ್ರೆ ಎಸ್ ಕಂಪ್ಲೀಟ್ಲಿ ನಾನು ಈ ಫೋನ್ ಅನ್ನ ತಗೊಳ್ಬೇಡಿ ಅಂತಾನೆ ಹೇಳಕ್ ಇಷ್ಟಪಡ್ತಿದ್ದೀನಿ. ಬಿಕಾಸ್ ಆಫ್ ಇವ್ರದೇ ಆದ OnePlus 11R ಕೇವಲ 39,000 ರೂಪಾಯಿ ಸಿಗ್ತಾ ಇದೆ. ಈ 34ಕ್ಕಿಂತ ಇನ್ನೊಂದು 4,500 ರೂಪಾಯಿ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಈ ರೀತಿಯಾಗಿರುವಂತಹ ಕ್ರೇಜಿ ಫ್ರಂಟ್ ಡಿಸೈನ್ ಆಗಿರ್ಲಿ, ಬ್ಯಾಕ್ ಡಿಸೈನ್ ಆಗಿರ್ಲಿ, ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಗಿರ್ಲಿ, ಸೈಡ್ ಫ್ರೇಮ್ ಅಲ್ಲಿ ಚೇಂಜಸ್ ಆಗಿರ್ಲಿ, ಇನ್ನು ತುಂಬಾ ಬೇರೆ ಬೇರೆ ಅಪ್ಗ್ರೇಡ್ಸ್ ಗಳನ್ನ ನಾವು 5,000 ರೂಪಾಯಿನಲ್ಲಿ ತುಂಬಾ ಚೇಂಜಸ್ ನೋಡ್ತಾ ಇದ್ವಿ. ಸೊ ನಿಮ್ದು 32,000 ರೂಪಾಯಿ ಬಜೆಟ್ 34,000 ರೂಪಾಯಿ ಇದೆ ಅಂತ ಅಂದ್ರೆ ನನಗೆ ಸ್ಟಿಲ್ ಇದು ವರ್ತ್ ಅಂತ ಅನ್ಸೋದಿಲ್ಲ. ಸೊ ಇದು ಸಾಫ್ಟ್ವೇರ್ ಅಪ್ಡೇಟ್ಸ್ ಒಂದಿಗೆ ಒಳ್ಳೆ ಫೀಚರ್ಸ್ ನ ಅಪ್ಗ್ರೇಡ್ ಮಾಡಿದ್ರು ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೋಬಹುದು. ಬಟ್ ಇದಕ್ಕಿಂತ 3,000 ರೂಪಾಯಿ ಜಾಸ್ತಿ ಹಾಕಿದ್ರೆ ನಿಮ್ಗೆ ಇದಕ್ಕಿಂತ ಬೆಟರ್ 11R ಸಿಗ್ತಾ ಇದಲ್ಲ, ಸೊ ಅದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಾಕಿ ಇದೇ ಪ್ರೈಸ್ ಅಲ್ಲಿ ನಿಮ್ಗೆ iQOO Neo 7 Pro ಕೂಡ ಸಿಗುತ್ತೆ. ಅದು ಕೂಡ ನೀವು ಕೊಡ್ತಾರಂತ ದುಡ್ಡಿಗೆ ಅದ್ರಂತ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೋಡಕ್ ಸಖತ್ತಾಗಿರೋ ಡಿಸೈನ್ ಏನೋ ಅನ್ಸಲ್ಲ ನಿಮ್ಗೆ, ಬಟ್ ಅದು ಚೆನ್ನಾಗಿರುವಂತ ಫೋನ್. ಎಸ್ ನೀವು ಒಂದು ತಗೊಂಡ್ರೆ 11R ತಗೊಳ್ಳಿ ಅಥವಾ iQOO Neo 7 Pro ತಗೊಳ್ಳಿ, ಎರಡೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬಹುದು. ಬಾಕಿ ನನ್ನ ಅನಿಸಿಕೆಗಳು ನಿಮ್ಗೆ ಹೇಗೆ ಅನಿಸ್ತು, ಈ ಸೀರೀಸ್ ನಾವು ಯಾವ ರೀತಿ ಕಂಟಿನ್ಯೂ ಮಾಡ್ತೀವಿ, ನಿಮ್ ಫೀಡ್ಬ್ಯಾಕ್ ಯಾವ ರೀತಿ ಸಿಗುತ್ತೆ, ಸೊ ಇದರಿಂದ ನಾವು ಇನ್ನಷ್ಟು ಇದೇ ರೀತಿಯಾಗಿ ಹೈಪ್ ಅಲ್ಲಿ ಹೋಗೋಣ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ನಿಮ್ ಫೀಡ್ಬ್ಯಾಕ್ ಸಿಗೋಣ ಮೊದಲು. ನೆಕ್ಸ್ಟ್ ಒನ್